ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇವತ್ತು ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಒಂದು ಯೋಜನೆಯಲ್ಲಿ ಒಂದಾದ ಜನೌಷಧಿ ಕೇಂದ್ರ ಎರಡನೇ ಒಂದು ಶಾಖೆಯನ್ನು ನಮ್ಮ ಇಲ್ಲಿನ ಸಮಾಜ ಸೇವಕರು ಆದಂಥ ಗೀತಾ ಅಂಬರೀಶ್ ಅವರು ಎರಡನೇ ಶಾಖೆಯನ್ನು ಇವತ್ತು ನಮ್ಮ ಮುನ್ಸಿಪಲ್ ಒಂದು ಆಪೋಸಿಟಲ್ಲಿ ಇವತ್ತು ಎರಡನೇ ಒಂದು ಶಾಖೆಯನ್ನು ಓಪನ್ ಮಾಡಿದ್ದಾರೆ. ಈಗಾಗಲೇ KBP ರೋಡಲ್ಲಿ ಮೊದಲನೇ ಶಾಖೆ ಓಪನ್ ಆಗಿತ್ತು ಮತ್ತು ಇವತ್ತು ಎರಡನೇ ಶಾಖೆ ಓಪನ್ ಮಾಡುವ ಮುಖಾಂತರ ಇಲ್ಲಿನ ನಮ್ಮ ಏನು ಇಲ್ಲಿ ನಮ್ಮ ಮುಳಬಾಗಿಲಲ್ಲಿ ತುಂಬ ಒಂದು ಕಾರ್ಮಿಕರು ಜಾಸ್ತಿ ಇದ್ದು ಒಂದು ಬಡವರಿಗೆ ಸಹಾಯ ಆಗಲಿ ಅಂತ ಏನು ಗುಣಮಟ್ಟದ ಒಂದು ಔಷಧಿ ಹಾಗೂ ಕಡಿಮೆ ದರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸಿಗುವಂಥ ಗುಣಮಟ್ಟದಲ್ಲಿ ಸಿಗುವಂಥ ಒಂದು ಔಷಧಿಗಳು ನಮ್ಮ ಜನೌಷಧಿ ಕೇಂದ್ರದಲ್ಲಿ ದೊರಕುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರು ನಮ್ಮ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಏನು ನಮ್ಮ ಸಮಾಜ ಸೇವಕರಾದಂಥ ಗೀತಾ ಅಂಬರೀಶ್ ಅವರು ಮಾಡಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಒಂದು 30 ಪಂಚಾಯತಿನಲ್ಲೂ ಕೂಡ ಪ್ರತಿಯೊಂದು ಪಂಚಾಯತಿನಲ್ಲೂ ಮತ್ತೆ ಒಂದೊಂದು ಜನೌಷಧಿ ಕೇಂದ್ರ ಒಂದು ಮಾಡುವಂಥ ಶಕ್ತಿಯ ಒಂದು ಭಗವಂತ ಅವರಿಗೆ ಕಣಿಸಲಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅದೇ ರೀತಿ ಏನು ನಮ್ಮ ಇಲ್ಲಿನ ಒಂದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೋದಿಜಿಯವರ ಏನು ಒಂದು ಮಹತ್ವಾಕಾಂಕ್ಷೆಯಾದ ಯೋಜನೆಯನ್ನು ಏನು ಸರ್ಕಾರ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆಯಲಾಗಿತ್ತು. ಇಲ್ಲಿ BJP ಅವರಿಗೆ ಹೆಸರು ಬರುತ್ತೆ ಮತ್ತು BJP ಅವರಿಗೆ ತುಂಬ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ದುರಾದೃಷ್ಟಕ ಒಂದು ಇದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರವು ಎಲ್ಲ ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಅದನ್ನು ತೆರವುಗೊಳಿಸಬೇಕಂತ ಅವರು ಅದನ್ನು ಆದೇಶ ಮಾಡಿದರು. ಅದರ ವಿರುದ್ಧವಾಗಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಇವತ್ತು ನಿನ್ನೆ ಕಾಂಗ್ರೆಸ್ ಒಂದು ಸರ್ಕಾರಕ್ಕೆ ಮುಖಭಂಗ ಆಗಿದೆ. ಅಲ್ಲಿ ಹೈಕೋರ್ಟು ಈ ಜನೌಷಧಿ ಒಂದು ಶಾಖೆಯಿಂದ ಪ್ರತಿಯೊಂದು ಕಡು ಬಡವರು ಕೂಡ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟು ಛೀಮಾರಿ ಹಾಕಿದೆ ಈ ಕಾಂಗ್ರೆಸ್ ಕರ್ನಾಟಕ ಸರ್ಕಾರಕ್ಕೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಈ ಒಂದು ಯೋಜನೆ ಯಾವುದರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಒಂದು ಜನರಿಗೆ ಮುಟ್ತಾ ಇದೆ ಅನ್ನೋದು ಈ ಒಂದು ಇದರಲ್ಲಿ ಗೊತ್ತಾಗ್ತಾ ಇದೆ. ಈಗಲಾದರೂ ಮುಂದಿನ ದಿನಗಳಾದರೆ ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಈ ಕೆಲಸವನ್ನು ಕೀಳು ಕೆಲಸವನ್ನು ಮಾಡೋದು ಬಿಟ್ಟು ಜನಗಳಿಗೆ ಉಪಯೋಗ ಆಗುವಂಥ ಒಂದು ಕೆಲಸಗಳನ್ನು ಮಾಡಲಿ ಅಂತ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಮುಳಬಾಗಿಲಿನಲ್ಲಿ ಎರಡನೇ ಮಳಿಗೆ ನಮ್ಮ ಗೀತಾ ಮೇಡಮ್ ಅಂಬರೀಶ್ ಸರ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಜನೌಷಧಿ ಕೇಂದ್ರದ ಬಡಬಗ್ಗರಿಗೆ ಅನುಕೂಲವಾಗಲಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಸುಮಾರು ನಮ್ಮ ಸುಂದರ್ ಅವರು ಹೇಳ್ದಂಗೆ 80ರಿಂದ 90% ಡಿಸ್ಕೌಂಟ್ ರೇಟಲ್ಲಿ ಬೇರೆ ಕಡೆ ಸಿಗೋದಕ್ಕಿಂತ 80ರಿಂದ 90% ಡಿಸ್ಕೌಂಟ್ ರೇಟಲ್ಲಿ ಸಿಗತ್ತೆ. ತುಂಬ ರೆಗ್ಯುಲರ್ ಆಗಿ ತಗೊಳ್ಳೋರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಮತ್ತು ಮುಂದಕ್ಕೆ ಪ್ರತಿಯೊಂದು ಪಂಚಾಯತಿಗಳಲ್ಲೂ ಹೆಡ್ ಕ್ವಾರ್ಟರ್ಸಲ್ಲೂ ಒಂದೊಂದು ಮಳಿಗೆಯನ್ನು ತೆಗಿಬೇಕು. ಯಾರಾದರೂ ಮುಂದೆ ಬಂದು ಇವರೇ ಆಗಿರ್ಬೋದು, ಇವ್ರ ಸ್ನೇಹಿತರಾಗಿರ್ಬೋದು, ಯಾರಾದರೂ ಆಗಲಿ. ಯಾಕಂದರೆ ಬಡಬಗ್ಗರು ರೂರಲಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ಎಲ್ಲರಿಗೂ ಅನುಕೂಲವಾಗಬೇಕಂದ್ರೆ ಪ್ರತಿಯೊಂದು ಪಂಚಾಯತಿನಲ್ಲೂ ನೀವು ತೆಗಿಬೇಕು. ನಂಗ್ಲಿಯಲ್ಲಿ ಬೇಕಾದ್ರೆ ನಾವೇ ಮಳಿಗೆಯನ್ನು ಬೇಕಾದರೆ ಒಳ್ಳೆ ಚೀಪ್ ರೇಟ್ಗೆ ಕೊಡಿಸಿ ಬಾಡಿಗೆಗೆ. ದಯವಿಟ್ಟು ನೀವು ಯಾರು ಮಾಡೋರು ಅಂತ ನಾವು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಜನಕ್ಕೆ ತಲುಪಬೇಕು. ಏನು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಮಹತ್ವಾಕಾಂಕ್ಷೆ ಇದೆ, ಬಡಬಗ್ಗರಿಗೆ ಒಳ್ಳೇದಾಗ್ತದೆ. ಇವೆಲ್ಲ ಜನಸಾಮಾನ್ಯರಿಗೆ ತಲುಪಬೇಕಂದ್ರೆ ರೂರಲ್ ಅಲ್ಲೇ ನಿಮ್ಗೆ ಸರ್ವಿಸು ಸ್ಟಾರ್ಟ್ ಆಗಬೇಕು. ಮತ್ತೊಮ್ಮೆ ನಿಮ್ಗೆ ಶುಭಾಶಯಗಳು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಗಿಲು ನಗರದಲ್ಲಿ ನಮ್ಮ ಗೀತಾ ಅಂಬರೀಶ್ ಅವರು ಜನೌಷಧಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಅವ್ರು ಈಗಾಗಲೇ ಮುಳಬಾಗಿಲು ನಗರದ KBP ರಸ್ತೆಯಲ್ಲಿ ಜನೌಷಧಿ ಕೇಂದ್ರ ಇತ್ತು. ನಮ್ಮ ಮುಳಬಾಗಿಲಿನಲ್ಲಿ ಅತಿ ಹೆಚ್ಚಿಗೆ ಎಲ್ಲ ಜನರು ಬಂದು ಜನೌಷಧಿ ಕೇಂದ್ರಗಳಲ್ಲಿ ಅವರವರ ಒಂದು ಮೆಡಿಸಿನ್ ಅನ್ನು ತಗೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಒಂದೇ ಅಂಗಡಿಯಿಂದ ನಾವು ಮುಳಬಾಗಿಲಲ್ಲಿರೋ ಎಲ್ಲಾ ಜನರಿಗೂ ಏನು ಅವರಿಗೆ
ಸಲ್ಲಬೇಕಾಗಿರುವಂತ ಮೆಡಿಸಿನ್ ಕೊಡೋಕೆ ಆಗದೆ ಇರೋ ಕಾರಣ ಇನ್ನ ಒಂದು ನಮ್ಮ ಮುಳುಬಾಗಿಲ ನಗರದ ಮುನ್ಸಿಪಲ್ ಆಫೀಸ್ ಎದುರಿಗೆ ಇರುವಂತಹ ಒಂದು ಕೊಠಡಿಯಲ್ಲಿ ಇವತ್ತೊಂದು ಓಪನ್ ಮಾಡ್ತಾ ಇದ್ದಾರೆ ಜನೌಷಧಿ ಕೇಂದ್ರ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಅವ್ರಿಗೆ ನಾವೆಲ್ಲರೂ ಸೇರಿ ಶುಭ ಕೋರೋಣ. ಅದೇ ರೀತಿ ಜನೌಷಧಿ ಕೇಂದ್ರ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ಕ್ಯಾಲೆಂಡರ್ ಅನ್ನು ಸಹ ನಮ್ಮ ಸಿಗೇಹಳ್ಳಿ ಸುಂದರಣ್ಣ ಅವರು ಇದರಲ್ಲಿ ಇವತ್ತೊಂದು ಕೊಡ್ತಾ ಇದ್ದಾರೆ, ಬಿಡುಗಡೆ ಮಾಡ್ತಾ ಇದ್ದಾರೆ.